ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮಾತು ಮಿತ, ಶ್ರದ್ಧೆಯ ಕಾರ್ಯಗಳ ಪುರೋಹಿತ. ನಮ್ಮೂರು ಸಾಧಕ ವಿಶೇಷದೊಂದಿಗೆ ಇಂದಿನ ಸುದ್ದಿಗಳತ್ತ ನೋಟ. ಹೆಸರಲ್ಲಿಯೇ ನಗರ, ಆದರೆ ಸಮಸ್ಯೆಗಳ ಆಗರ. ಅತ್ತ ಹಳ್ಳಿಯೂ ಅಲ್ಲ, ಇತ್ತ ನಗರವೂ ಅಲ್ಲ. ತ್ರಿಶಂಕು ಸ್ಥಿತಿಯಲ್ಲಿರುವ ಜೆಪಿ ನಗರದ ಈ ಮನೆಗಳ ಸಮಸ್ಯೆ ಕೇಳುವವರ್ಯಾರು? ಈ ಕಾಲಘಟ್ಟದಲ್ಲಿ ತಾವು ಮಾಡುವ ವೃತ್ತಿಯನ್ನು ಗೌರವಿಸುವುದಕ್ಕಿಂತ ಹಾಗೂ ಆ ವೃತ್ತಿಗೆ ಗೌರವ ತಂದು ಕೊಡುವುದಕ್ಕಿಂತ ಹಣ ಸಂಪಾದನೆಯೇ ನಮ್ಮ ಕಾರ್ಯಗಳ ಮೂಲ ಉದ್ದೇಶ ಎಂದೇ ಭಾವಿಸುವ ಹಣವೇ ಆದ್ಯತೆ ಎಂದು ಹೇಳುವವರನ್ನು ಗಮನಿಸುತ್ತೇವೆ. ಅದು ಸಾಫ್ಟ್ವೇರ್ ಎಂಜಿನಿಯರ್ ಆಗಲಿ, ಸಾಮಾನ್ಯ ಕೂಲಿ ಕೆಲಸ ಮಾಡುವವರೇ ಆಗಲಿ, ಬಹುತೇಕರಲ್ಲಿ ಇದೇ ಭಾವನೆ ಇರುತ್ತದೆ. ಇದಕ್ಕೆ ಧಾರ್ಮಿಕ ಕಾರ್ಯಗಳನ್ನು ಮಾಡಿಸುವ ಪುರೋಹಿತರು ಹೊರತು ಎನ್ನಲಾಗದು. ಆದರೆ ಧಾರ್ಮಿಕ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಿಸುವವರಿಗೆ ಮನ ಸಂತೋಷವಾಗುವಂತೆ ಮಾಡಿಸುವುದಲ್ಲದೆ ನಿಸ್ವಾರ್ಥತೆಯಿಂದ ತಮ್ಮ ಕಾಯಕವನ್ನು ಮಾಡುವ ಪುರೋಹಿತ ವೃತ್ತಿಗೆ ಗೌರವ ತಂದ ಕೆಲವರಲ್ಲಿ ಸಂಪೆಗೆ ಸರ ವೇದಮೂರ್ತಿ ಸುರೇಶ್ ಭಟ್ಟರು ಒಬ್ಬರು. ಕಳೆದ 35 ವರ್ಷಗಳಿಂದ ಸಾಗರ ಪ್ರಾಂತ್ಯದಲ್ಲಿ ಚಿರಪರಿಚಿತರಾಗಿರುವ ಸುರೇಶ್ ಭಟ್ ಅಪರ ಕಾರ್ಯಗಳನ್ನು ಮಾಡಿಸುವ ವಿರಳಾತಿ ವಿರಳ ಪುರೋಹಿತರ ಮಧ್ಯೆ ಎದ್ದು ಕಾಣುತ್ತಾರೆ. ಇದಕ್ಕೆ ಕಾರಣವಿದೆ, ಅದು ಅವರ ವಿಶೇಷತೆಯೂ ಹೌದು. ಹುಟ್ಟಿದವ ಒಂದಿಲ್ಲೊಂದು ದಿನ ಸಾಯಲೇಬೇಕು. ಆದರೆ ಬ್ರಾಹ್ಮಣ ಸಮಾಜದಲ್ಲಿ ಸಾವಿನ ನಂತರದ ಕ್ರಿಯೆ ವಿಶೇಷವಾಗಿರುವಂತದ್ದು. ಕುಟುಂಬದ ಸದಸ್ಯರನ್ನು ಕಳೆದುಕೊಂಡ ಆ ಮನೆ ದುಃಖದಲ್ಲಿರುವ ಜೊತೆಗೆ ಮೃತರ ಸದ್ಗತಿ ಪ್ರಾಪ್ತಿಗಾಗಿ ದಾನ ಧರ್ಮಗಳ ಶಾರ್ಧಾ ವಿಧಿಗಳ ಕಟ್ಟಲೆ ತುಸು ಗಂಭೀರವಾಗಿಯೇ ಇರಲಿದೆ. ಉಳ್ಳವರಿಗೆ ಇದೇನು ದೊಡ್ಡ ಮಾತಲ್ಲ. ಆದರೆ ಬ್ರಾಹ್ಮಣ ಬಡ ಕುಟುಂಬಗಳಲ್ಲಿ ಸಾವು ಸಂಭವಿಸಿದಾಗ ಹೇಗೋ ಏನೋ ಎನ್ನುವ ಯೋಚನೆ ಇದ್ದೇ ಇರಲಿದೆ. ಆದರೆ ಸುರೇಶ್ ಭಟ್ಟರಂತವರು ಈ ಯೋಚನೆಗೆ ಅವಕಾಶ ನೀಡುವುದೇ ಇಲ್ಲ. ಆ ವ್ಯಕ್ತಿಯ ಕೈಯಲ್ಲಿ ಹಣ ಇದೆ ಅಥವಾ ಇಲ್ಲ ಎನ್ನುವುದನ್ನು ಗಮನಿಸಿ ಅಪರ ಕಾರ್ಯ ಹಿಡಿಯುವುದಿಲ್ಲ. ಬದಲಾಗಿ ನೋವಿನಲ್ಲಿರುವ ಆ ಕುಟುಂಬ ಹಿರಿಯರ ಕಾರ್ಯವನ್ನು ಶ್ರದ್ಧೆ ಗೌರವದಿಂದ ಮಾಡುವಂತೆ ನೋಡಿಕೊಳ್ಳುತ್ತಾರೆ. ಅದೆಷ್ಟೋ ಬಡ ಕುಟುಂಬಗಳಿಗೆ ಎಲ್ಲಿಯೂ ಕ್ರಮದಲ್ಲಿ ಲೋಪವಿಲ್ಲದಂತೆ, ಆದರೆ ಅವರಿಗೆ ಹೊರೆಯಾಗದ ರೀತಿ ಅಪರ ಕಾರ್ಯ ಮಾಡಿಸಿದ ಅಪರೂಪದ ಪುರೋಹಿತರಲ್ಲಿ ಸುರೇಶ್ ಭಟ್ ಒಬ್ಬರು. ಇದೇನು ಕೇವಲ ಅಪರ ಕಾರ್ಯಕ್ಕೆ ಮಾತ್ರ ಸೀಮಿತವಲ್ಲ. ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದರೂ ಇಂತಿಷ್ಟು ಎನ್ನುವ ಮನೋಭಾವದವರಲ್ಲ ಸುರೇಶ್ ಭಟ್. ಹಾಗಾಗಿ ಅವರು ಪುರೋಹಿತ ವೃತ್ತಿಗೆ ಗೌರವ ತಂದುಕೊಟ್ಟವರು. ಸಮಯ ಪ್ರಜ್ಞೆ, ಸರಳತನ ಹಾಗೂ ಅವರ ಒಳ್ಳೆಯತನವನ್ನು ಗಮನಿಸಿ ಅವರ ಪುರೋಹಿತ್ಯದ ಕಾಯಂ ಶಿಷ್ಯ ಕುಟುಂಬಗಳಲ್ಲದೆ ಅನೇಕ ಬೇರೆ ಬೇರೆ ಕುಟುಂಬದವರು ಕೂಡ ಅವರನ್ನೇ ತಮ್ಮ ಮನೆಯ ಪುರೋಹಿತರಾಗಿ ಗೌರವಿಸಿದ್ದಾರೆ. ಮಾತು ತಪ್ಪದ, ಅತಿ ಆಸೆ ಎಂದೂ ಇಲ್ಲದ ಗೌರವಯುತ ಬದುಕಿನ ಸುರೇಶ್ ಭಟ್ಟರವರಿಗೆ ಇದೇ ಕಾರಣಕ್ಕೆ ಹಲವು ಕಡೆಗಳಲ್ಲಿ ಸಮಾಜದ ಹಿರಿಯರು ಗೌರವಿಸಿ ಸನ್ಮಾನಿಸಿದ್ದಾರೆ. ಇಂತಿಪ್ಪ ಸುರೇಶ್ ಭಟ್ಟರು ನಮ್ಮೂರು ಎನ್ನುವುದು ನಮ್ಮ ಹೆಮ್ಮೆ. ಇದೆಂತಹ ಗ್ರಾಚಾರ ನೋಡಿ. ನಗರಸಭೆಯಲ್ಲಿಯೇ ಮನೆ ತೆರಿಗೆ ಕಟ್ಟುವ, ಚುನಾವಣೆಯಲ್ಲಿ ನಗರಸಭೆ ಸದಸ್ಯರ ಆಯ್ಕೆಗೆ ಮತ ಹಾಕುವ, ಕಾಗೋಡು ರಂಗಮಂಟಪದ ಸಮೀಪ ಇರುವ ಈ ಕುಟುಂಬಗಳು ವಾಸವಿರುವ ಸ್ಥಳದ ಅಭಿವೃದ್ಧಿ ಮಾತ್ರ ತ್ರಿಶಂಕು ಸ್ಥಿತಿಯಲ್ಲಿದೆ. ಈ ವಿಡಿಯೋ ನೋಡಿ. ಇದು ಖಂಡಿತ ಕೆರೆಯಲ್ಲ, ನೀರಿನ ಚಿಲುಮೆ ಬಾವಿಯೂ ಅಲ್ಲ. ಇಲ್ಲಿ ಈಗ ಮಳೆಯೂ ಬಂದಿಲ್ಲ. ಬದಲಾಗಿ ಅದು ಕೊಳಚೆ ನೀರು ಕೆರೆಯ ರೀತಿ ನಿಂತಿರುವ ಚಂದ. ಇಲ್ಲಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಕಸ ತೆಗೆದುಕೊಂಡು ಹೋಗೋದಕ್ಕೆ ವಾಹನ ಕೂಡ ಬರಲ್ಲ. 10-20 ವರ್ಷಗಳಿಂದ ವಾಸ ಇರುವ ಇಲ್ಲಿನ ಜನರ ಗತಿ ಸದ್ಯಕ್ಕೆ ದೇವರಿಗೆ ಪ್ರೀತಿ. ಹಾಗಂತ ಇದಕ್ಕಿರುವ ಕಾರಣ ವಿಚಿತ್ರವಾಗಿದೆ. ಮನೆ ತೆರಿಗೆ ಇತ್ಯಾದಿ ನಗರಸಭೆಯಲ್ಲಿ ನಮೂದಾದರೂ ಆ ಪ್ರದೇಶ ಇನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿದು ಎನ್ನುವ ಸಬೂಬು ಇದೆ. ಆದರೆ ಪಂಚಾಯತಿಯವರು ನಗರಸಭೆಯತ್ತ, ಇವರು ಅವರತ್ತ ಕೈ ತೋರಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಈ ಗಡಿ ಸಮಸ್ಯೆ ಅಭಿವೃದ್ಧಿ ವಂಚಿತವಾಗಿರುವುದಲ್ಲದೆ ಒಂದೇ ಸಾಮಾನ್ಯ ಮಳೆ ಬಂದರೂ ಕೊಳಚೆ ನೀರು ಮನೆಯನ್ನು ತುಂಬಿ ವಾಸಿಸುತ್ತಿರುವವರ ನರಕ ಯಾತನೆಗೆ ಕಾರಣವಾಗಲಿದೆ. ನಗರಸಭೆಯ ಅಧ್ಯಕ್ಷರು, ಇಲ್ಲಿಯ ವಾರ್ಡ್ ಸದಸ್ಯರು, ಶಾಸಕರ ಮೂಲಕ ಈ ಗಡಿ ಸಮಸ್ಯೆ ಬಗೆಹರಿಸಿ ಅಭಿವೃದ್ಧಿಪಡಿಸುವುದಕ್ಕೆ ತಮ್ಮ ಇಚ್ಛಾಶಕ್ತಿಯನ್ನು ಮೆರೆಯಬೇಕಿದೆ. ನಮಸ್ಕಾರ.